ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಾವಿವತ್ತು ಜೋಗ ಬಂದಿದ್ದೀವಿ. ಜೋಗದಲ್ಲ ಸದ್ಯದ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಸಿಕ್ಕಾಪಟ್ಟೆ ವೆಹಿಕಲ್ಗಳು, ಸಿಕ್ಕಾಪಟ್ಟೆ ಜನ. ಫುಲ್ಲು ನಾವು ಎಂಟ್ರಿ ಆದವಾಗ ಮೋಡ ಫುಲ್ ಕವರ್ ಆಗಿತ್ತು, ಫಾಲ್ಸ್ ಕಾಣಿಸ್ತಿರ್ಲಿಲ್ಲ. ಸುಮಾರು ಹೊತ್ತು ಕಾದಿದ ನಂತರದಲ್ಲಿ ಫಾಲ್ಸು ನೋಡೋಕ್ಕೆ ಸಿಕ್ತು. ಮೋಡ ಫುಲ್ಲು ಮುಚ್ಕೊಂಡಿತ್ತು, ಇವಾಗ ಸ್ವಲ್ಪ ಕಾಣಿಸ್ತಾ ಇದೆ. ಮತ್ತು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ಒಂದು ಸ್ವಲ್ಪ ಹೊತ್ತು ಮೇಲೆ ಕಂಪ್ಲೀಟಾಗಿ ಕ್ಲಿಯರಾಗಿ ಕಾಣುತ್ತೆ. ಫಾಗ್ ಕವರ್ ಆಗಿದೆ. ಸುಮಾರು ಒಂದು 15 ನಿಮಿಷ ಕಾದಿದ್ಮೇಲೆ ನಮಗೆ ಈ ಥರ ವ್ಯೂ ಕಾಣಿಸ್ತು. ಇಲ್ಲಂತೂ ತುಂಬ ಕೆಲಸಗಳು ನಡೀತಾ ಇದೆ. ಸೊ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿಂದು ನೋಟನೇ ಬೇರೆ ಆಗಿರುತ್ತೆ ಅಂತ ಮಾಡಿದ್ದೀವಿ. ಒಂದು ಸಲ ಫುಲ್ ಕಂಪ್ಲೀಟ್ ಆದಮೇಲೆ ಬರಬೇಕು ಜೋಗ ನೋಡೋದಕ್ಕೆ. ಇಲ್ಲಿ ಬರಬೇಕು ಅಂದರೆ ಎಂಟ್ರಿ ಫೀಸು ಒಬ್ಬರಿಗೆ 20 ರೂಪಾಯಿ ಮಾಡಿದ್ದಾರೆ. 20 ರೂಪಾಯಿ ಕೊಟ್ಟು ಒಳಗಡೆ ಬರಬೇಕು. ತುಂಬ ಚೆನ್ನಾಗಿದೆ ಇಲ್ಲಿ. ಈಗಂತೂ ಓಡಾಡಲಿಕ್ಕೆ, ಇದ್ಕೊಂಡು ನೋಡಲಿಕ್ಕೆ ಎಲ್ಲ ಕಾರಿಡಾರ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಸೊ ಫೋಟೋಗಳನ್ನೆಲ್ಲ ತುಂಬ ಜನ ತಗೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದರು. ನಾವು ಇಲ್ಲಿ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ಇಷ್ಟು ಜನಗಳ ಮಧ್ಯೆ ಈ ಮಂಗಗಳು ಕೂಡ ಜನರನ್ನು ಮತ್ತೊಂದಿಷ್ಟು ಮನೋರಂಜನೆ ನೀಡ್ತಾ ಇದ್ವು. ಆ ಪುಟ್ಟ ಮರಿಗಳನ್ನು ತೊಗೊಂಡು ತಾಯಿ ಮಂಗ ಓಡಾಡೋದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಜನ ಸಿಕ್ಕಾಪಟ್ಟೆ ಆದಮೇಲೆ ಟ್ರಾಫಿಕ್ ಆಗಲೇಬೇಕಲ್ಲ. ಈ ಥರ ಜಾಮ್ ಆಗಿ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಮೇನ್ ರೋಡಿಗೆ ಹೋಗೋದಕ್ಕೆ ಕಾಲ ಕಳೆದ್ವಿ. ಇಲ್ಲಿ ಗಾಡಿ ತಂದು ಮುಂದೆ ಬರ್ತಿದ್ದಂಗೆ ಜೋಳದ ಅಂಗಡಿಯವ್ರ ಸ್ಕ್ಯಾಮ್ ಸ್ಟಾರ್ಟ್ ಆಗ್ಬಿಡ್ತು. ನಿಲ್ತಿದ್ದಂಗೆ ಬನ್ನಿ ಅಂತ ಕರೆದು, ಅಣ್ಣ ಎಷ್ಟಾಯ್ತಂದ್ರಿ ಜೋಳಕ್ಕೆ? ಎಷ್ಟಣ್ಣ? 50 ರೂಪಾಯಿ ಸುಟ್ಟು ಕೊಟ್ಟಿದ್ದಕ್ಕಲ್ಲ. ಆಮೇಲೆ ಪೈನಾಪಲ್ಲಿಗೆ 80 ರೂಪಾಯಿ. ಇದೀಗ ಇಲ್ಲಿ ಜೋಗ ಬಂದವ್ರು ಎಲ್ಲರಿಗೂ ಇದೇ ಥರನಾ? ಈಗ ಸ್ವಲ್ಪ ಹೊತ್ತು ಮುಂಚೆ ಅವ್ರು ಹೇಳಿದ್ರು ಮ್ಯಾಗಿಗೆ 100 ರೂಪಾಯಿ ಅಂತ, ಈಗ 60 ರೂಪಾಯಿ ಅಂದ್ರಿ ನೀವು. ಒಂದು ಮೈಂಡ್ ರಿಲ್ಯಾಕ್ಸ್ ಆಗೋದು ಬರ್ತಾರೆ. ಇದನ್ನ ಇಷ್ಟು ರೇಟ್ ರೈಸ್ ಮಾಡ್ತಿದ್ದಾರೆ ನೋಡಿ. ಇದೇ ಅಂಗಡಿ ಇಲ್ಲೇ ಇದೆ ನೋಡಿ ಇವರೇ. ಇಲ್ಲಿ ವಿಷಯ ಇಷ್ಟೇ, ಯಾರೇ ಬಂದು ಏನೇ ಪರ್ಚೇಸ್ ಮಾಡೋದಿದ್ರು ಮುಂಚಿನ ರೇಟ್ ಕಳ್ಕೊಳ್ಳಿ. 30 ರೂಪಾಯಿಗೆ ಅಲ್ಲಿ ಹಿಂದ್ಗಡೆ ಜೋಳ ಸಿಗುತ್ತೆ. ಇವ್ರು ಬಂದು ಅದೇ ಜೋಳನ ಸುಟ್ಟು ಕೊಟ್ಟಿದ್ದಕ್ಕೆ 50 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಿಂಗೆ ರೈಸ್ ಮಾಡ್ತೀರಿ ಅಂತ ಕೇಳಿದ್ದಕ್ಕೆ, ಹಣ ಅಡ್ಡಿಲ್ಲ ಕಡಿಮೆ ಕೊಡಿ ಅಂತ ಹೇಳಿದ್ದನ್ನು ಸ್ಲೋ ಮೋಷನಲ್ಲಿ ವಾಯ್ಸ್ ಕೊಟ್ಟಿದ್ದೀನಿ, ಕೇಳಿಸ್ಕೊಳ್ಬೇಕಾದ್ರೆ. ನೀವು ಪ್ರಶ್ನೆ ಮಾಡಿದ್ರೆ ತೊಗೊಂಡ್ರೆ ಖಂಡಿತ ಮೋಸ ಹೋಗ್ತೀರಾ. 1 to 3 ರೇಟೆಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ. ದುಡ್ಡಿನ ವಿಚಾರದಲ್ಲಂತೂ ಸಿಕ್ಕಾಪಟ್ಟೆ ಸುಲಿಗೆನೇ ಮಾಡ್ತಾ ಇದ್ದಾರೆ. ಬಂದಿರೋ ಟೂರಿಸ್ಟ್ಗಳನ್ನ ಟಾರ್ಗೆಟ್ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ರೇಟ್ ಮಾಡಿ ದುಡ್ಡು ಮಾಡ್ತಿದ್ದಾರೆ. ಸೊ ಇದು ಮತ್ತು ಇವರು ಮಾಡ್ತಾ ಇರೋಂಥ ಫುಡ್ಡು ಎಷ್ಟು ಮಟ್ಟಿಗೆ ಕ್ಲೀನ್ ಮಾಡ್ತಿದ್ದಾರೆ, ಎಷ್ಟು ನೀಟಾಗಿ ಮಾಡ್ತಿದ್ದಾರೆ ಅನ್ನೋದಂತೂ ನಾವು ಕೇಳೋಕ್ಕೆ ಹೋಗಲ್ಲ. ಹೋಗಿದ್ದೀವಿ, ತೊಗೊಳ್ತೀವಿ, ತಿಂತೀವಿ, ಬರ್ತೀವಿ. ಆದರೆ ರೇಟ್ಗಳನ್ನ ಸಿಕ್ಕಾಪಟ್ಟೆ ಮಾಡಿದವಾಗ ತುಂಬ ಬೇಜಾರಾಗುತ್ತೆ. ಸೊ ಅದಕ್ಕೆ ನೋಡಿ ಮಾಡಿ ಎಲ್ಲೆಲ್ಲ ತೊಗೊಳ್ಳಿ ವೀಕ್ಷಕರೇ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.